ತೇಲಿ ಬಿಡಿ ಹೋಗಿ ಬೀಳಲಿ ಮೀನಿನ ಬಾಯಿಯೊಳು ಮುಷ್ಟಿ ಬೂದಿ ತಿಂದು ಪುಷ್ಟಿಯಾದರೆ ಮೇನು ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ. ಇವತ್ತಿನ ಸೊನ್ಯಾಳ ಹನುಮಂತ ಗೌಡರ ನಿಧನದ ಕಾರ್ಯಕ್ರಮದಲ್ಲಿ ಹಿಂಭಾಗದಲ್ಲಿ ಕೂಡಿರುವಂಥ ಪರಮ ಪೂಜ್ಯರು ಹನುಮಾಪುರ ಪೂಜ್ಯರನ್ನು ಸೇರಿಸಿ ಸಂಗೊಳ್ಳಿಗೆ ಪೂಜ್ಯರನ್ನು ಇನ್ನೂ ಕೂತಿರುವಂಥ ಎಲ್ಲ ಪೂಜ್ಯರನ್ನು ಸೇರಿಸಿ ಇವತ್ತಿನ ಈ ದುಃಖದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ಕಲಾವಿದರನ್ನು ನಮ್ಮ ಶಿರಡೂನ್ ಸರ್ ಅವರು ಅದನ್ನು ಮೊದಲು ಮಾಡಿಕೊಂಡು ಇನ್ನು ಲಮಾಣಟ್ಟಿ ಮಹಾರಾಜರು ಸಿರ್ಸಪ್ಪವರು ಹನುಮಂತ ಸರ್ ಅವರು ಬಹಳಷ್ಟು ಕಲಾವಿದರು ಎಲ್ಲ ಕಲಾವಿದರನ್ನ ಹೆಸರು ತಗೋಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಗೌಡ್ರು ಗಳಿಸಿದೆ ಅಷ್ಟು ಸಂಪತ್ತು. ಮನುಷ್ಯ ಆಕಸ್ಮಿಕವಾಗಿ ಭೂಮಿಗೆ ಬರ್ತಾನ, ಬಂದ ಮೇಲೆ ಗಳಿಸಬೇಕಾಗಿದ್ದು ಏನ್ ಅನ್ನೋದನ್ನ ಇವತ್ತು ನಾವು ಹೇಳಕ್ಕ ಶಬ್ದಗಳಿಲ್ಲ, ಹೇಳಕ್ ಶಬ್ದ ಇಲ್ಲ. ಒಬ್ಬ ಕವಿ ಹ್ಯಾಂಗ ವೇದವ್ಯಾಸರು ಹೇಳ್ತಾರಲ್ಲ, ಗುರುವಿನ ವರ್ಣನ್ಯವನ್ನ ಸಮುದ್ರವೇ ಎಲ್ಲ ಮಷಿ ಮಾಡಿ ಬರೆದರೂ ಕೂಡ ಇನ್ನೂ ಉಳಿತದ ಅಂತೇಳಿ ವೇದವ್ಯಾಸರಲ್ಲಿ ಹ್ಯಾಂಗ ಹೇಳ್ಯಾರಲ್ಲ, ಹಂಗ ಇವತ್ತು ನಾವು ಈ ಜನಸಾಗರ ಕೂಡಿದ ನೋಡಿದ್ರ ಬಹುಶಃ ನನಗನಿಸ್ತದ ಜಗತ್ತಿನೊಳಗೆ ಗೌಡ್ರು ಏನು ಗಳಿಸಬೇಕಾಗಿತ್ತು ಸಂಪತ್ತ ಇವತ್ತಿನ ದಿನ ಎಲ್ಲರೂ ನೀವು ಕಣ್ಣಿನಿಂದ ನೋಡ್ಲಿಕ್ಕೆ ಇದೇ ಸಾಕ್ಷಿ, ಇದೇ ಸಾಕ್ಷಿ ಅದ. ಒಬ್ಬ ಹಿಂದಿ ಕವಿ ಹೇಳ್ದ, ನಮಗ ಸಮಯ 2 ನಿಮಿಷ ನಮ್ಮ ಸರ್ ಅವ್ರು ಕೊಟ್ಟಾರ, ಕಲಾವಿದರು ಇನ್ನೂ ಭಾಳ ಅದಾರ, ಮಾತ ಹೆಚ್ಚು ಕಡಿಮೆ ಆದ್ರ ಇನ್ನೂ ಮುಂದಿನ ಕಲಾವಂತರು ಕೈಕೊಂಡು ಕೂತಿರ್ತಾರೆ. 2 ನಿಮಿಷ ಮಾತಾಡ್ತೀನಿ. ಒಬ್ಬ ಹಿಂದಿ ಕವಿ ಹೇಳ್ದ, ಜಬ್ ತುಮ್ ಪೈದಾ ಹುವಾ ಹೈ तो जगह से तू रोही तो ऐसे करनी करो तो तुम्हारे जान जाने दो, तुम्हारे जान जाने दो, जगह रोही तो हसे ಅಂತ ಹಿಂದಿ ಕವಿ ಹೇಳಿದ. ಈ ಮಾತಿನ ತಾತ್ಪರ್ಯ ಹಿಂಗದ, ಎಂದ ಈ ಮನುಷ್ಯ ಹುಟ್ಟಿ ಬಂದಲ್ಲ ಅಂದ ಗಂಡು ಮಗ ಹುಟ್ಟ್ಯಾನಂತೇಳಿ ಸಕ್ರಿ ಬೀರಿ ಎಲ್ಲಾರು ನಗತಿದ್ರು. ಆ ಹುಟ್ಟಿದ ಕೂಸು ಅಳತಿತ್ತು ಅಂದ. ಅವ್ರು ಹೇಳ್ತಾರ, ನೀ ಇಂಥ ಕೀರ್ತಿ ಗಳಿಸಬೇಕಲ್ಲ, ಜಗತ್ತಿನೊಳಗೆ ಇಂಥ ಕೆಲಸ ಮಾಡ್ಬೇಕಲ್ಲ, ನೀ ಇವತ್ತಿನ ದಿನ ನಗನಗತ ಸಾಯಬೇಕು. ನೀ ಮಾಡಿದ ಕಾರ್ಯ ನೀ ನಗನಗತ ಸತ್ಯ ಅಂದ್ರ ನೀ ಮಾಡಿದ ಕಾರ್ಯ ಕಂಡು ನಿನ್ನ ಬಂಧು ಬಳಗಿಷ್ಟೇ ಇಲ್ಲ, ನಿನ್ನ ಹೆಂಡ್ರ ಮಕ್ಕಳಿಷ್ಟೇ ಇಲ್ಲ, ನಿನಗಾಗಿ ಇಡೀ ವಿಶ್ವವನ್ನೇ ಕಣ್ಣೀರು ಹಾಕಬೇಕು, ಅಂತ ಕಾರ್ಯ ನೀ ಮಾಡಬೇಕು ಅಂತ ಹಿಂದಿ ಕವಿಗಳು ಹೇಳ್ತಾರೆ. ಅಂತ ಕಾರ್ಯ ಮಾಡಬೇಕು. ಇವತ್ತಿನ ದಿನ ಎಲ್ಲಿ ಅವರು, ಯಾವ ಜಿಲ್ಲಾದವರು, ಯಾವ ತಾಲೂಕದವರು, ಇಷ್ಟೊಂದು ಜನಸಾಗರ. ಬರುವಾಗ ಏನ್ರಿ ತಂದಿದ್ದೇವೇನ್ರಿ? ಏನೂ ತಂದಿಲ್ಲ. ಹೋಗುವಾಗ ಏನೂ ಒಯ್ಯಂಗಿಲ್ಲ. ಆದ್ರೆ ಬಂದು ಹೋಗು ನಡುವೆ ಇಷ್ಟೆಲ್ಲ ಗಳಿಸಿ ಹೋದರಲ್ಲ ಪುಣ್ಯಾತ್ಮರು. ಅವ್ರಿಗೊಂದು ಇಂಥ ಸ್ವಭಾವ ಇತ್ತು, ದೊಡ್ಡವರಿಗೆ ಮಾತಾಡಬೇಕು, ದೊಡ್ಡವರಿಗೆ ಹಚ್ಕೋಬೇಕು ಅನ್ನೋದು ಅವರಲ್ಲಿ ಏನೂ ಇರಲಿಲ್ಲ. ನಾವು ಕೆಳಮಟ್ಟದ ಕಲಾವಂತರಪ್ಪ. ಇವತ್ತು ಎಲ್ಲ ಪೂಜ್ಯರ ಸಾಕ್ಷಿಯಾಗಿ ಹೇಳ್ಬೇಕಂದ್ರ, ಬಹುಶೇಷವಾಗಿ ನನ್ನ ಜೀವನದೊಳಗೆ ನಾ 10-15 ವರ್ಷ ಅವ್ರ ಜೊತೆ ನಾನು ಒಡನಾಟ ಬೆಳೆಸಿದ ಮನುಷ್ಯ. 10-15 ವರ್ಷನೊಳಗೆ ಒಂದು ದಿವಸ ಕೂಡ ನಾವು ಅವ್ರಿಗೆ ಫೋನ್ ಹಚ್ಚಿ ಒಂದು ದಿವಸ ನಾ ಮಾತಾಡಿಲ್ಲ. 4 ದಿವಸ ಇತ್ತಂದ್ರ, ಪ್ರಕಾಶ್ ನಿನ್ನ ನೆನಪಾಗ್ತದ ನನಗಂತೇಳಿ ತಾನೇ ಫೋನ್ ಮಾಡ್ತಿದ್ರು. ಫೋನ್ ಮಾಡಿದ್ರಂದ್ರ ನಿನ್ನ ಕೆಲಸ ಏನೈತಿ ಅಂತ ಮೊದಲು ಕೇಳ್ತಿದ್ರು. ಅಂತ ಪುಣ್ಯಾತ್ಮರು ಇವತ್ತು ನಿಮಗಾಗಲಿ ಹೋಗ್ಯಾರ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ನನಗೇನೋ ತಿಳಿಯಲ್ದು, ನಾ ಮಾತಾಡ್ಲಿಕ್ಕೆ ಅಷ್ಟೊಂದು ದೊಡ್ಡವಲ್ಲ. ಅಂತ ಪುಣ್ಯಾತ್ಮರ ಆತ್ಮಕ್ಕೆ ದೇವರ ಆತ್ಮ, ಈಗಾಗಲೇ ನಮ್ಮ ಹನುಮಾಪುರ ಅಪ್ಪ ಅವ್ರು ಹೇಳ್ದಂಗ, ಆತ್ಮ ಯಾವತ್ತೂ ಶಾಂತದದು. ಆತ್ಮಕ್ಕ ಅದಕ್ಕೆ ಏನೂ ದುಃಖಿಲ್ಲ, ಅದು ಎದಕ್ಕೂ ಅಂಟುಕೊಂಡಿಲ್ಲ. ಅದು ಶರೀರ ಕಟ್ಕೊಂಡಿದ್ದಲ್ಲ, ಬಂದಿದ್ದ ಸಾವ ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ಮಾತ್ರ. ಆದ್ರೆ ಸೊನ್ಯಾಳ ಗೌಡ್ರಿಗೆ ಮರಣ ಬಂದಿಲ್ಲ. ಅದು ಆತ್ಮ ಅಮರದ. ಅವರಿಗೆ ಅವರ ದುಃಖ, ಅವರ
ಬಳಗಕ್ಕೆ ಮತ್ತು ಅವರೆಲ್ಲ ಅಭಿಮಾನಿ ಬಳಗಕ್ಕೆ ಮತ್ತು ಅವ್ರ ಪರಿಹಾರಕ್ಕೆ ಅವ್ರ ಪರಿವಾರಕ್ಕೆ ದೇವರ ಯಾವತ್ತು ದುಃಖ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಇಷ್ಟೇ ನಾ ಬೇಡಿಕೊಂಡು ನನಗೆ ಕೊಟ್ಟಿರುವಂತ ಅಮೂಲ್ಯವಾದ ಈ ಸಮಯವನ್ನು ತಮ್ಮೆಲ್ಲ ಪೂಜ್ಯರ ಪಾದ ಕರ್ಪಿಸಿ ನಮಗ ಅವಕಾಶ ಮಾಡಿಕೊಟ್ಟಿರುವಂತ ಶಿರಡೋಣ ಸರ್ ಅವರಿಗೂ ಕೂಡ ಹಾಗೂ ಇನ್ನೂ ಕಲಾವಿದರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿ ನನ್ನೆರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.